ಹೋಗಲಿ, ಸರ್ಕಾರದಲ್ಲಿ ಬ್ರಾಹ್ಮಣರಿಗೆ ಎಷ್ಟು ಪಂಗಡ ಇದೆ ಅಂತ ಗೊತ್ತಾ ಅವ್ರಿಗೆ? ಅಪ್ಲಿಕೇಶನ್ ಲೆಫ್ಟ್ ಜಾತಿ ತೆಗೀರಿ ಅಂತ ಇದ್ದಾರೆ. ಇರೋದೇ 2 ಜಾತಿ, ಗಂಡು ಹೆಣ್ಣು ಅಂತೇಳ್ಬಿಟ್ಟು. ಅದ್ರಲ್ಲಿ ಜಾತಿ ಏನಕ್ಕೆ ಬೇಕಲ್ಲಿ? ಜಾತಿ ರಾಜಕೀಯ ಯಾಕೆ ಮಾಡ್ತಾ ಇದ್ದೀರಾ? ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದ್ರೆ ನಿಮ್ಮದು ಬ್ರಾಹ್ಮಣದ ಇಲ್ಲರೇ ಅಂತಾನೆ. ಏನು ನಾವು ಅಲ್ಲಿಗೆ ಯಾವ ಜಾತಿಗೆ ನಾವು ಸೇರಿದವರು ಗೊತ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ಜಾತಿ ಗಣತೆ ನಮ್ಮ ಮನೆಗೆ ಬಂದು ಯಾವನ್ನೂ ತೊಗೊಂಡಿಲ್ಲ ಸರ್, ಸೆನ್ಸಸ್ಸೇ ಮಾಡಿಲ್ಲ. ಇವ್ರು ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಇರೋ ಒಂದು ಅಪ್ರಾಕ್ಸಿಮೇಟು ನಾನು ಇದು ಕೊಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಅದನ್ನೇ ಒಂದು ಇದು ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಗಲಿ? ಜಾತಿ ಗಣತಿ ಏನಿಗೆ ಬೇಕು ಇವ್ರಿಗೆ? ರಾಜಕೀಯದಲ್ಲಿ ಜಾತಿ ಆಧಾರದ ಮೇಲೆ ಇವರು ಒಬ್ಬ ಕ್ಯಾಂಡಿಡೇಟ್ ನಿಲ್ಸೋಕ್ಕೆ ಅಂತ ಇವರು ಇದು ಮಾಡ್ತಾಯಿದ್ದಾರೆ, ಓಲೈಕೆ ಮಾಡ್ಕೊತಾರೆ. ಏನಿದು? ಎಲ್ಲಿಂದ ಎಲ್ಲಿಗೆ? ಮನೆಗೆ ಬಂದು ಸೆನ್ಸಸ್ ಮಾಡಿಲ್ಲ, ಜಾತಿ ಗಣತಿ ಮಾಡಿಲ್ಲ ಅದು ನನಗೆ ಗೊತ್ತಿಲ್ಲ. ಅದು ನೀವು ಕೇಳಬೇಕಾಗಿರೋ ಕ್ವಶನ್ನು. ಜನರಿಗೆ ಏನು ಅಭಿಪ್ರಾಯ ಇದೆ? ಜನಕ್ಕೆ ಅಲ್ಲ ರೀ, ಅದನ್ನೇ ನಾವು ಹೇಳ್ತಾರೆ. ನಮ್ಮ ಮನೆಗೆ ಬಂದು ಯಾರೂ ತೊಗೊಂಡಿಲ್ಲ, ಏನಪ್ಪ ನಿನ್ನ ಜಾತಿ ಅಂತ ಕೇಳಿಲ್ಲ. ಹೋಗಲಿ, ಸರ್ಕಾರದಲ್ಲಿ ಬ್ರಾಹ್ಮಣರಿಗೆ ಎಷ್ಟು ಪಂಗಡ ಇದೆ ಅಂತ ಗೊತ್ತಾ ಅವ್ರಿಗೆ? ಗೊತ್ತಿರೋದೇ ಲಿಂಗಾಯತ ಒಂದು ಬ್ರಾಹ್ಮಣರು ಒಂದು 2 ಹೇಳ್ತಾರೆ. ಅದರಲ್ಲೂ ಕಮ್ಮಿ ಇದ್ದಾರೆ, 66 ಲಕ್ಷ ಏನೋ ಇದ್ದಾರೆ ಅಂತ ಗೊತ್ತಿದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಅಲ್ಲಿಗೆ ಏನಾಯಿತು? ನಾವೇ ಒ ಬಿ ಸಿ ಬ್ರಾಹ್ಮಣರ ಪ್ರಕಾರ, ಇವ್ರ ಗೌರ್ಮೆಂಟ್ ಪ್ರಕಾರ ನಾವೇ ಬ್ಯಾಕ್ಕಾಸ್ಟ್ ಇದು. ಮುಸ್ಲಿಮ್ಸ್ 75 ಲಕ್ಷ ಅಂದರೆ ಅವರೇ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ರಿಸಲ್ಟ್ ಕೊಟ್ಟಿದ್ದಾರೆ. ಜಾತಿ ಓಲೈಕೆ ಬೇಡ. ಅದೇ ರೀ, ಯಾಕೆ ಬೇಕು ಇವಾಗ ನಿಮಗೆ ಜಾತಿ ಓಲೈಕೆ? ಜಾತಿ ಇಲ್ಲ ಅಂತ ಪಡ್ಕೊಂತಾರೆ. ಅದೇ ಏನಕ್ಕೆ ಬೇಕು ನಿಮಗೆ ಜಾತಿ? ಆಮೇಲೆ ಜಾತಿ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಲೆಫ್ಟ್ ಜಾತಿ ತೆಗೀರಿ ಅಂತ ಇದ್ದಾರೆ. ಇರೋದೇ 2 ಜಾತಿ, ಗಂಡು ಹೆಣ್ಣು ಅಂತೇಳ್ಬಿಟ್ಟು. ಅದ್ರಲ್ಲಿ ಜಾತಿ ಏನಕ್ಕೆ ಬೇಕಲ್ಲಿ? ಜಾತಿ ರಾಜಕೀಯ ಯಾಕೆ ಮಾಡ್ತಾ ಇದ್ದೀರಾ? ಜಾತಿ ಗಣತಿ ಏನಕ್ಕೆ ಮಾಡಬೇಕು? ಬೇಕಾಗಿಲ್ಲ, ನೆಸಿಟಿನೇ ಇಲ್ವಲ್ಲ. ಜಾತಿನೇ ಇಲ್ಮೇಲೆ ಗಣತಿ ಏನಕ್ಕೆ ಬೇಕು ನಿಮ್ಗಲ್ಲಿ? ನಿಮ್ಗೆ ಅವರು ಮುಸ್ಲಿಮ್ಸ್ ಅಂದ್ಬಿಟ್ಟು ಅವ್ರೇನು ಜಾಸ್ತಿ ಏನು ಒತ್ತು ಕೊಡೋಲ್ಲ. ನಾವು ಬ್ರಾಹ್ಮಣರು ಅಂದ್ಬಿಟ್ಟು ನಾವೇನು ತುಳಿದಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅವ್ರವ್ರು ಏನೇನು ಬೇಕೋ ಅದು ಮಾಡ್ತಾ ಬಂದಿದ್ದಾರೆ. ಜಾತಿ ಗಣತಿ ಏನಕ್ಕೆ ಬೇಕಲ್ಲಿ? ನೆಸೆಸಿಟಿನೇ ಇಲ್ವಲ್ಲ ಅಲ್ಲಿ. ಇದು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ತಪ್ಪು ಮಾಡ್ತಿರೋದು ತಪ್ಪಿದ್ದಾನೆ. ಫಸ್ಟ್ ಆಫ್ ಆಲ್ ರಿಸರ್ವೇಷನ್ ಅಂತ ಏನು ಮಾಡ್ತಾರೆ ಅದೇ ತಪ್ಪು. ಮೆರಿಟ್ ಇರೋನು ಕೊಡಿ, ಯಾವ ಜಾತಿ ಅನ್ನೋ ಹಾಕ್ಕೊಳ್ಳಿ. ಅವನು ಯಾವ ಜಾತಿ ಆದರೂ ಇದ್ಕೊಳ್ಳಿ, ಮುಸ್ಲಿಮನ ಇರಲಿ, ಹಿಂದೂನ ಇರಲಿ, ಕ್ರಿಶ್ಚಿಯನ್ ಆದರೂ ಇರಲಿ, ಬ್ರಾಹ್ಮಣ ಆದರೂ ಇರಲಿ, ಯಾರನ್ನೇ ಇದ್ಕೊಳ್ಳಿ. ಮೆರಿಟ್ ಇದೆಯಾ ಕೊಡಿ. ಅದನ್ನು ಬಿಟ್ಟು ನೀವು ಎಲ್ಲ ತೊಗೊಂಡೋಗ್ಬಿಟ್ಟು ಯಾರ್ಯಾರಿಗೋ ರಿಸರ್ವ್ ಮಾಡ್ಕೊಂಡು ಎಲ್ಲರೂ ಒಂದು ಪಂಗಡಗಳನ್ನ, ಚೆನ್ನಾಗಿರೋ ಪಂಗಡಗಳನ್ನ ತುಳಿತಾ ಇದ್ರೆ ಹೊರತಾಗಿ ನಿಮ್ಮ ಜಾತಿಯಿಂದ ಏನೂ ಮಾಡ್ತಾಯಿಲ್ಲ. ನಿಮ್ಮ ಜಾತಿ ನೆಸಿಟಿನೇ ಬರೋದಿಲ್ಲ. ನಿಮ್ಮ ಅಪ್ಲಿಕೇಶನ್ ಪ್ರೋಗ್ರಾಮ್ ಕೇಳ್ತೀರಾ, ಒಂದು ಇದರಲ್ಲಿ ಕೇಳ್ತೀರಾ ಜಾತಿ ಬೇಡ ಅಂತೀರಾ. ಇದು ನೀವು ಗೌರ್ಮೆಂಟಿಂದನೇ ಮಾಡ್ತಿರೋದು ಕೆಲಸ ಏನಿದು? ಯಾಕೆ ಮಾಡ್ತೀವಿ? ಯಾಕೆ ಇದೆ ಬರೀ ಅವ್ರು ಓಟ್ ಲೆಕ್ಕಾಚಾರ. ಅವ್ರು ಓಟ್ ಬಿಡೋ ಕಡೆ ಅವ್ರು ಯಾವ್ರಿಗೆ ಓಟ್ ಹಾಕ್ತಾನೆ ಅವನು ಓಲೈಸೋಕ್ಕೋಸ್ಕರ ಮಾಡ್ತಾಯಿದ್ದೀರಾ ಅಷ್ಟೇ. ಓಲೈಕೆ ರಾಜಕೀಯ. ಇನ್ಕಮ್ ಟ್ಯಾಕ್ಸ್ಗೆ ಇದಕ್ಕೆ ನಾವು ಯಾವುದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಾವು ತೊಗೊಳಕ್ಕೆ ಹೋಯ್ತು ಅಂದರೆ ಬ್ರಾಹ್ಮಣರದ್ದು ಲಿಸ್ಟೇ ಇಲ್ಲ, ಕೊಡೋದೇ ಇಲ್ಲ. ಯಾಕೆ ಸರ್? ಗೊತ್ತಿಲ್ಲ. ಅದು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾಕೆ ಕೊಡ್ತಾ ಇಲ್ಲ ಅಂತ. ಯಾಕೆ ಕೊಡ್ತಾ ಇಲ್ಲ ಅಂತ ನೀವು ಹೇಳ್ಬೇಕು ಇವಾಗ ಆನ್ಸರು. ಅದು ನೀವು ಹೇಳ್ದಂಗೆ ನೀವೇ ಹಿಂದುಳಿದವರದವ್ರು ಆಗ್ತೀವಿ. ನಾವು ಹೇಳೋದು ಬೇಡ, ನೀವು ಹೇಳಿ. ಅಯ್ಯೋ ಒಳ್ಳೆ ಕತೆ, ನಮ್ಮನ್ನು ಇಟ್ಕೊಂಡು ತಿರ್ಗಾ ನಮ್ಮನ್ನೇ ಕೇಳ್ತಿರಲ್ರೆ. ನಾವು ನಿಮ್ಮನ್ನು ಕ್ವಶನ್ ಕೇಳ್ತಾ ಇದ್ದೀವಿ, ಯಾಕೆ ಕೊಡ್ತಾ ಇಲ್ಲ ನೀವು ಕ್ಯಾಸ್ಟ್ ಸರ್ಟಿಫಿಕೇಟು ಹೇಳಿ. ಹಂಗೆ ಮಾಡಿದ್ದಾರೆ. ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದ್ರೆ ನಿಮ್ಮದು ಬ್ರಾಹ್ಮಣದ ಇಲ್ಲರೇ ಅಂತಾನೆ. ಏನು ನಾವು ಅಲ್ಲಿಗೆ ಯಾವ ಜಾತಿಗೆ ನಾವು ಸೇರಿದವರು ಗೊತ್ತಿಲ್ಲ. ಸರ್ಕಾರ ನೀವು ಕೇಳಬೇಕು. ಯಾವ ಜಾತಿ ಎಣ್ಣೆ ಸಿಕ್ಕಲ್ಲ, ಇವ್ರು ಯಾವ ಕಟ್ಕೋತಾರೆ. ಆ ಜಾತಿ ಈ ಜಾತಿ ಎಲ್ಲ ಒಂದೇ ಆಗ್ಬಿಟ್ಟದೆ. ಸುಮ್ಮನೆ ಇನ್ನೊಂದು 2 ವರ್ಷ ಅವಲ್ಲಿ ಯಾವ ಜಾತಿನೂ ಓಡಾಡು ಎಲ್ಲ ಒಂದೇ. ಎಲ್ಲ ಒಂದೇ. ಇವಾಗ ಗೌಡ ಹೋಗಿ ಹೆಣ್ಣು ಕೇಳಿದ್ರೆ ಇಲಾಖ ಹೋಗ ಅಂತಾನೆ. ಒಳ್ಳೆ ಒಳ್ಳೆಯವರು ಮಾತವರು ಸಾಬ್ರು ಯಾವಣ್ಣ ಕರ್ಕೊಬರ್ತಾರೆ. ಅಯ್ಯೋ ಈ ಜಾತಿ ಕಟ್ರು ಏನು ಸಮಯ ಹೇಳು. ಬೀಟ್ಲೆಸ್ ಕರ್ನಾಟಕ.